ಶಂಖ ಚಕ್ರ ಗದಾ ಪದ್ಮಧರಾಹ ಚಿಂತ್ಯಾಹ ಹರೇರ್ಭುಜಾಹ. ಹರಿಯ ಪಾದದಿಂದ ಮುಡಿಯ ತನಕದ ವರ್ಣನೆಯನ್ನು ಮಾಡುವ ಭಕ್ತಿಗೀತೆಯ 6ನೆಯ ಸಾಲಿನಲ್ಲಿ ಹಿಂದೆ ಪಾದ, ಮಂಡಿ, ತೊಡೆ, ಹೊಟ್ಟೆ ಅನ್ನುವುದನ್ನು ವರ್ಣಿಸಿ ಎದೆಯನ್ನು ಕೂಡ ಭುಜಯೋರಂತರಂಗತಂ ಅಂತ ಚಿಂತಿಸಿದ್ರು. ಈಗ ಭುಜಗಳನ್ನು ನೆನಪಿಸ್ತಾ ಇದ್ದಾರೆ. ಶಂಖ ಚಕ್ರ ಗದಾ ಪದ್ಮಧರಾಶ್ಚಿಂತ್ಯಾಹ ಹರೇರ್ಭುಜಾಹ. ಶಂಖ ಚಕ್ರ ಗದಾ ಪದ್ಮ ಇದಿಷ್ಟೇ ಆಯುಧಗಳೇನಲ್ಲ, ಪ್ರಧಾನವಾದ ಪರಿಚಯಕ್ಕೆ ಸದಾ ಗೋಚರವಾಗುವಂತಹ ನಾಮವನ್ನು ಇಲ್ಲಿ ಹೇಳಿದ್ದಷ್ಟೇ. ಇನ್ನು ಶಾರ್ಂಗ ಇದೆ, ನಂದಕ ಇದೆ, ಇನ್ನು ಅನೇಕ ಸರ್ವಪ್ರಹರಣಾಯುಧ ಅನ್ನುವಲ್ಲಿ ಎಷ್ಟು ಥರದ ಆಯುಧ ಇದೆಯೋ ಅಷ್ಟನ್ನೂ ಭಗವಂತ ಹೊತ್ತಿದ್ದಾನೆ ಅಂತ. ಹಸಿ ಇರ್ಬೋದು, ಏನು ಭುಷುಂಡಿ, ಪರಿಘ, ನಾರಾಚ, ನೂರಾರು ಬಗೆಯ ಆಯುಧಗಳನ್ನು ಭಗವಂತ ಹೊತ್ತಿದ್ದಾನೆ. ಆದರೆ ನಮಗೆ ಒಂದು 4 ವಿಶೇಷಗಳನ್ನು ಇಲ್ಲಿ ನೆನಪಿಸ್ತಾರೆ. ಯಾಕೆ ಅಂದರೆ, ನಾವು ಪುರುಷಾರ್ಥ ಚತುಷ್ಟಯಗಳನ್ನು ಬಯಸಿ ಸಂಸಾರದಲ್ಲಿ ಹೆಜ್ಜೆ ಇಟ್ಟವರು. ಅದಕ್ಕೆ ಸಂಬಂಧಪಟ್ಟ ಹಾಗೆ 4 ಆಯುಧಗಳನ್ನು ಶಂಖಚಕ್ರ ಗದಾ ಪದ್ಮ ಅಂದರೆ ಧರ್ಮಚಕ್ರ, ಆಮೇಲೆ ಅರ್ಥದ ಶಂಖ, ಕಾಮದ ನಿಗ್ರಹಕ್ಕಾಗಿ ಗದೆ, ಮೋಕ್ಷವನ್ನ ಸುಖವನ್ನು ನೀಡುವ ಪದ್ಮ ಅಂದ್ರೆ ಮನಸ್ಸು ಅರಳುವುದು, ಹೃದಯ ಅರಳುವುದು, ಜೀವ ಅರಳುವುದು, ಸೌಖ್ಯದಿಂದ ಅರಳುವುದು, ಅದನ್ನು ನೆನಪಿಸುವುದಕ್ಕೆ ಪದ್ಮ. ಹೀಗೆ ಶಂಖಚಕ್ರ ಗದಾ ಪದ್ಮ ಸಂಪತ್ತು, ಧರ್ಮ, ಕಾಮದ ನಿಗ್ರಹ, ಮೋಕ್ಷದ ಪಡೆಯುವಿಕೆ, ಇದಕ್ಕೆ ಸಂಬಂಧಪಟ್ಟಂತೆ 4 ಆಯುಧಗಳನ್ನು ಧರಾಹ ಹೊತ್ತು ನಿಂತಿರುವ ಹರಿಯ ಭುಜಗಳು. ಚಿಂತ್ಯಾಹ ಹರೇಹೆ ಭುಜಾಹ ಚಿಂತ್ಯಾಹ. ಇಲ್ಲಿ ಲಕ್ಷ್ಮಿಯನ್ನ ಹೇಳಿಲ್ಲಲ್ವಾ ಅಂದ್ರೆ ಹೇಳಿದ್ದಾರೆ. ಇಲ್ಲೂ ಚಕ್ರಮಾನಿನಿಯಾಗಿ, ಶಂಖಮಾನಿನಿಯಾಗಿ, ಪದ್ಮಮಾನಿನಿಯಾಗಿ ಅವಳೇ ಇದ್ದಾಳೆ. ಉಳಿದ ದೇವತೆಗಳು ಕೂಡ ಅದಕ್ಕೆ ಅಭಿಮಾನಿಗಳಿದ್ದಾರೆ. ಸುದರ್ಶನನಾಗಿ ಕಾಮ ಇದ್ದಾನೆ, ವಾಯು ಗದೆಯಲ್ಲಿದ್ದಾನೆ, ಇದೆಲ್ಲ ಹೌದು. ಆದ್ರೆ ಅದರ ಜೊತೆಗೆ ಲಕ್ಷ್ಮಿಯೇ 3 ರೂಪದಿಂದ ಭಗವಂತನ ಆಯುಧಗಳಲ್ಲಿ ನೆಲೆಸಿದ್ದಾಳೆ ಅನ್ನುವುದು ಕೂಡ ಹರೇರ್ ಭುಜಾಹ, ಹರಿಯ ಭುಜಗಳು ಈ 4 ವಿಶೇಷ ಆಯುಧಗಳನ್ನು ಹೊತ್ತು ಪುರುಷಾರ್ಥಗಳನ್ನ ಸರ್ವದಾ ಸಜ್ಜನರಿಗೆ ನೀಡುವುದಕ್ಕಾಗಿ ನಿಂತಿದೆ. ಅದೆಂಥದ್ದು ಅಂದ್ರೆ ಪೀನವೃತ್ತಾಹ. ಪೀನವೃತ್ತಾಹ ಅಂದ್ರೆ ಉರುಟಾದ ತೋಳುಗಳು. ಪೀನವೃತ್ತಾಹ ಜಗದ್ರಕ್ಷ. ಆ ತೋಳಿಗೆ ಏನ್ ಕೆಲಸ ಅಂದ್ರೆ ಕೇವಲ ಸಜ್ಜನರನ್ನ, ಜನರನ್ನ, ಜಗತ್ತಿನ ಬರೀ ಜನರನ್ನು ರಕ್ಷಿಸುವುದು ಮಾತ್ರ ಅಲ್ಲ, ಅದಕ್ಕೆ ಶಬ್ದ ಬಳಸಿದ್ದು ಜಗದ್ರಕ್ಷ. ಜಗತ್ ಅಂದ್ರೆ ಯಾವುದು ನಿರಂತರ ಚಲಿಸ್ತಾ ಇದೆಯೋ ಅದೆಲ್ಲವನ್ನು, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶವು ಕೂಡ ಪ್ರಕೃತಿಯಲ್ಲಿ ಚಲನೆಯನ್ನ ಪಡ್ಕೊಂಡು ಬರ್ತಾ ಇದೆ. ಗಾಳಿ ಹರಿಯತ್ತೆ, ನೀರು ಸುರಿಯತ್ತೆ, ಬೆಂಕಿ ಉರಿಯತ್ತೆ, ಮಣ್ಣು ಬೀಳತ್ತೆ, ಆಕಾಶ ಇರುತ್ತೆ. ಅದಕ್ಕೆ ಚಲನೆ ಅಂತ ಒಂದಿಲ್ಲ, ಆದ್ರೆ ಅದು ಇದೆ. ಹಾಗೆ ಎಲ್ಲ ಪದಾರ್ಥಗಳು ಕೂಡ ಜಗತ್ತಿನಲ್ಲಿ ನಿರಂತರ ಕ್ರಿಯಾಶೀಲವಾಗಿದೆ. ಅಂತಹ ಕ್ರಿಯಾಶೀಲವಾದ ಜಗತ್ತಿನ ರಕ್ಷಾ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಬೆಟ್ಟ, ಗುಡ್ಡ, ನದಿ, ತೊರೆ, ಕಲ್ಲು, ಮಣ್ಣು, ನೂರಾರು ತರದ ಶಿಲೀಂಧ್ರಗಳು, ಒಟ್ಟು ಜಗತ್ತಿನಲ್ಲಿರುವ ಚರಾಚರ ಪ್ರಪಂಚ, ಜಡ ಜೀವ ಪ್ರಪಂಚದ ಎಲ್ಲವನ್ನು ಸೇರಿ ಜಗತ್ ಅಂತ ಕರೆದ್ರೆ, ಅಷ್ಟೂ ಜಗತ್ತನ್ನು ರಕ್ಷಿಸುವುದಕ್ಕೋಸ್ಕರವೇ ಈ 4 ತೋಳುಗಳು, ಉರುಟಾದ ತೋಳುಗಳು. ಪೀನ ತುಂಬಿಕೊಂಡಿದೆ, ವೃತ್ತ ಉರುಟಾಗಿದೆ, ತುಂಬಿದ ಉರುಟಾದ ತೋಳುಗಳು. ಹರೇಹೆ ಭುಜಾಹ ಜಗದ್ರಕ್ಷಾಹ, ಜಗತ್ತಿನ ರಕ್ಷಾ ಕಾರ್ಯದಲ್ಲಿ ವಿಶೇಷವಾದ ಕಾರ್ಯವನ್ನ, ವಿಶೇಷವಾದ ಕಾಳಜಿಯನ್ನ ವಹಿಸಿದೆ. ಏನು ಅಂದ್ರೆ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಜಗದ್ರಕ್ಷಾ ಕೇವಲೋದ್ಯೋಗಿನೋ ಅನಿಶಂ. ನಿರಂತರ ಜಗದ್ರಕ್ಷಾ ಕೇವಲೋದ್ಯೋಗಿನಃ. ಜಗತ್ತಿನ ರಕ್ಷಣೆ ಅನ್ನೋದು ಒಂದೇ,
ಇದರ ಕ್ರಿಯೆ. ಉದ್ಯೋಗ ಅಂದ್ರೆ ಪ್ರವೃತ್ತಿ ಅಂತ ಅರ್ಥ. ನಾವು ಉದ್ಯೋಗ ಅಂದ್ರೆ ಕೆಲಸ ಅಂತ ಅಷ್ಟೇ ಅರ್ಥದಲ್ಲಿ ಹೇಳ್ತೇವೆ. ಎಲ್ಲವೂ ಕೆಲಸ ಅಂದ್ರೆ ಆಫೀಸಿಗೆ ಹೋಗುದು ಮಾತ್ರ ಅಲ್ಲ, ನಮ್ಮ ನಿತ್ಯದ ಕರ್ತವ್ಯ ಮಾಡಿಕೊಳ್ಳುವುದು ಕೂಡ ಹೊಟ್ಟೆಪಾಡಿಗೆ ಅನ್ನವನ್ನು ಹುಟ್ಟಿಸುವಂತಹದ್ದು ಮಾತ್ರ ಉದ್ಯೋಗ ಅಲ್ಲ. ಉದ್ಯೋಗ ಅಂದ್ರೆ ಪ್ರತಿ ಚಟುವಟಿಕೆ ಕೂಡ ಪ್ರಯತ್ನಪೂರ್ವಕವಾದ, ಉದ್ದೇಶಪೂರ್ವಕವಾದ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಉದ್ಯೋಗ. ಹಾಗಾಗಿ ಪ್ರಯತ್ನ ಪರವಾಗಿ ನಿಲ್ಲುವಂಥದ್ದು ಭಗವಂತನ ತೋಳುಗಳಿಗೆ ಜಗತ್ತಿನ ರಕ್ಷಣೆಯ ವಿಷಯದಲ್ಲಿ ಅದು ಯಾವತ್ತೂ ನಿಲ್ಲಿಸುವಂಥದ್ದಲ್ಲ. ಎಲ್ಲ ಕಾಲದಲ್ಲೂ ಭಗವಂತನ ತಿಳುವಳಿಕೆ ಜಗತ್ತಿನ ರಕ್ಷಣೆಯ ಕುರಿತಾಗಿ ಇರುತ್ತೆ ಹೊರತು ಇನ್ನೇನು ಇರುವುದಿಲ್ಲ. ಕೇವಲೋದ್ಯೋಗಿನೋ ಅನಿಶಂ. ಅನಿಶಂ ಅಂದ್ರೆ ಬಿಡದೆ, ನಿರಂತರ ಅಂತ ಅರ್ಥ. ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಜಗತ್ತಿನ ರಕ್ಷಣೆಯ ವಿಷಯದಲ್ಲಿ ಅವನ ಕಾಳಜಿ ಎಂದೂ ಕೂಡ ಕಮ್ಮಿ ಆಗುವುದು ಅಂತಿಲ್ಲ, ನಿರಂತರ ಅದು. ಅಷ್ಟೇ ಕೆಲಸಕ್ಕೋಸ್ಕರ ಜಗತ್ತಿನ ರಕ್ಷಣೆಯೇ ನಮ್ಮ ಕೆಲಸ ಅನ್ನುವ ದೃಷ್ಟಿಯಲ್ಲೇ ಆ ಕೈಗಳಲ್ಲಿರುವ ಆಯುಧಗಳು ಕೆಲಸ ಮಾಡ್ತಾ ಇವೆ ಅಂತ ಹೇಳುವುದರ ಮೂಲಕ ಭಗವಂತನ ಕಾಳಜಿ ಎಷ್ಟು ವ್ಯಾಪ್ತಿಯನ್ನು ಪಡೆದದ್ದು. ಅದು ಯಾವತ್ತು ಒಂದು ದಿವಸಕ್ಕೆ, ಒಂದು ಪಕ್ಷಕ್ಕೆ, ಅಥವಾ ಒಂದು ವರ್ಷಕ್ಕೆ, ಅಥವಾ ಒಂದು ಸೃಷ್ಟಿಯ ದಿನಗಳಿಗೆ ಅಷ್ಟೇ ಅಲ್ಲ, ಎಷ್ಟು ಬಾರಿ, ಎಷ್ಟು ಕಡೆ, ಎಷ್ಟು ತರ, ಎಷ್ಟು ರೀತಿಯಲ್ಲಿ ಸೃಷ್ಟಿಯಾಗುತ್ತೋ ಅಷ್ಟೂ ವಸ್ತುಗಳ, ಅಷ್ಟೂ ಕಾರ್ಯಗಳಿಗೆ ಬೇಕಾದ ಚಟುವಟಿಕೆಯನ್ನ ಭಗವಂತ ನಿರಂತರ ಹೊಂದಿರ್ತಾನೆ ಅನ್ನುವ ಕಾರಣಕ್ಕೋಸ್ಕರ ಈ ಮಾತನ್ನ ನಿರೂಪಣೆ ಮಾಡಿದ್ರು. ಹೀಗೆ ಭಗವಂತನ ತೋಳು ಶಂಖ ಅನ್ನುವುದು ಸಂಪತ್ಪ್ರದಾಯಕವಾದಂತಹ ಸಂಕೇತ. ಶಂಖ ಮನೆಯಲ್ಲಿ ಪೂಜೆಗೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದರಿಂದಲೇ ಪೂಜೆ ಮಾಡುವುದು ದೇವರದ್ದು, ಮತ್ತು ಅದನ್ನು ಪೂಜೆ ಮಾಡಬೇಕು. ಅಂದ್ರೆ ಅದು ಮನೆಯ ಸಂಪತ್ತಿನ ಸಂಕೇತ. ಮನಸ್ಸಿಗೆ ನೆಮ್ಮದಿಯ ಸಂಪತ್ತು, ಮನೆಗೆ ಸಂಪತ್ತು. ಈ ನೆಮ್ಮದಿಯ ಕಾರ್ಯದಿಂದಾಗಿ ಉಂಟಾದ ಉಳಿದಂತ ಲೌಕಿಕ ಸಂಪತ್ತು, ಇದೆಲ್ಲದಕ್ಕಿಂತ ಹೆಚ್ಚು ಜ್ಞಾನದ ಸಂಪತ್ತು. ಅದು ಶಂಖದ ಸ್ಪರ್ಶದಿಂದಾಗಿ ಧ್ರುವನ ಬಾಯಿಯಿಂದ ಭಗವಂತನ ನಾಮಸ್ಮರಣೆ ಯೋಂತಃ ಪ್ರವಿಶ್ಯ ಮಮ್ಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ನಾವು ಕೇಳ್ತೇವಲ್ಲ, ಅದು ಶಂಖದಿಂದ ಜ್ಞಾನದ ಸಂಪತ್ತನ್ನ ಪಡೆಯುವಂಥದ್ದು. ಚಕ್ರ, ಧರ್ಮಚಕ್ರ. ಚಕ್ರ ಅಂತ ಅನ್ನೋದು ಒಂದಾದ್ಮೇಲೆ ಒಂದು, ಮತ್ತೆ ಸುಖಸ್ಯಾನಂತರಂ ದುಃಖಮಿದ್ದ ಹಾಗೆ ಧರ್ಮಾಧರ್ಮಗಳ ನಿರಂತರ ಚಟುವಟಿಕೆ ಜಗತ್ತಲ್ಲಿ ನಡೀತಾನೇ ಇರುತ್ತೆ. ನಾವು ನಮ್ಮ ಧರ್ಮ ಬಿಡಬಾರದು ಅಂತ ಅಷ್ಟೇ ಅರ್ಥ ಹೊರತು ಅಧರ್ಮದ ಬೇರು ಸಹಿತ ನಾಶವಾಗುವಿಕೆ ಅನ್ನೋದು ಅಸಾಧ್ಯ. ಅದು ನಿರಂತರ ಇದ್ದೇ ಇರುತ್ತೆ. ಅದಿದ್ದಾಗ್ಲೇ ಧರ್ಮಕ್ಕೆ ಬೆಲೆ. ಅದರಿಂದಾಗಿ ಚಕ್ರದ ಉಪಾಸನೆ ಮಾಡುವುದರ ಅರ್ಥ ಏನು ಅಂದ್ರೆ, ಒಂದು ಸರ್ತಿ ಅವರ ಮೇಲುಗೈ ಆಗತ್ತೆ, ಮತ್ತೊಂದು ಸರ್ತಿ ಕೊನೆಗೆ ಸತ್ಯವೇ ಗೆಲ್ಲತ್ತೆ. ಸತ್ಯಂ ಜಯತಿ ನಾನೃತಂ ಅನ್ನುವ ಧರ್ಮದ ಚಿಂತನೆಯನ್ನ ಚಕ್ರದ ಉಪಾಸನೆಯ ಮೂಲಕ ಧರ್ಮಚಕ್ರವನ್ನ ಅವನು ರಕ್ಷಣೆ ಮಾಡ್ತಾ ಇರ್ತಾನೆ. ಸಂಭವಾಮಿ ಯುಗೆ ಯುಗೆ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಚಕ್ರವನ್ನು ಹಿಡಿದಿದ್ದಾನೆ. ಶಂಖಚಕ್ರ ಗದ ಅನ್ನೋದು ನಮ್ಮಲ್ಲಿರುವ ಬೇಡದ ಕಾಮನೆಗಳನ್ನು ನಿಗ್ರಹಿಸುವುದಕ್ಕೋಸ್ಕರ ಬಡಿದು ಅದನ್ನು ಮಲಗಿಸಿ ನಮ್ಮ ಕಾರ್ಯಸಿದ್ಧಿಗೆ ಮಾತ್ರ ಬೇಕಾದ ರೀತಿಯ ಮನಸ್ಥಿತಿಯನ್ನ ತಯಾರುಗೊಳಿಸುವಂತಹ ಕಾರ್ಯವನ್ನ ಗದೆ ಉಂಟು ಮಾಡುತ್ತೆ. ಕೊನೆಯದು ಪದ್ಮ ಅಂದ್ರೆ ಮನಸ್ಸು ಅರಳಿ, ಜೀವ ಅರಳಿ ಅವನದ್ದೇ ಸೌಖ್ಯವನ್ನ ಮೋಕ್ಷದಲ್ಲಿ ಪಡೆಯುವುದಕ್ಕೆ ಬೇಕಾದ ಬಿಡುಗಡೆಯ ದಾರಿಯನ್ನು ತೋರಿಸುವಂಥದ್ದು ಅನ್ನುವುದಕ್ಕೋಸ್ಕರ ಈ 4 ಆಯುಧಗಳನ್ನೇ ಇಟ್ಟುಕೊಂಡು ಇದರ ಮೇಲೆ ಮತ್ತಷ್ಟು ದೇವತೆಗಳ ಚಿಂತನೆ, ಉಪಾಸನೆ, ಇದರ ಮುಖ್ಯ ವಿಭಾಗಗಳು, ಅದು ಎಲ್ಲಿ ಕೆಲಸ ಮಾಡುತ್ತೆ, ಏನೇನಾಯಿತು, ಚಕ್ರದ ಕೆಲಸ ಏನಾಗಿತ್ತು, ಶಂಖ ಏನ್ ಮಾಡಿತ್ತು ಇತ್ಯಾದಿಗಳೆಲ್ಲ ಬೇರೆ ಬೇರೆ ಇದೆ. ಸದ್ಯಕ್ಕೆ ನಮಗೆ ಇಷ್ಟಂತೂ ಭಗವಂತನ ಕೈಯಲ್ಲಿರುವ ಆಯುಧಗಳು ಅದು ಜಗತ್ತಿನ ನಾಶಕ್ಕಾಗಿ ಅಲ್ಲ. ನಮ್ಮ ಕೈಯಲ್ಲಿ ಆಯುಧ ಇದ್ದಾಗ ಏನಾದ್ರೂ ಕತ್ತರಿಸೋಣ ಅಂತ ಕತ್ತರಿಯಲ್ಲಿ ಸಿಕ್ಕಿದ್ದೆಲ್ಲ ಕಟ್ ಮಾಡ್ತೇವೆ. ಕೊನೆಗೆ ನಮ್ದು ಬಟ್ಟೆನೇ ಕಟ್ ಮಾಡ್ಕೊಂಡ್ರು ನಾವು ಆಶ್ಚರ್ಯ ಪಡಲ್ಲ, ಗೊತ್ತಾಗುದಿಲ್ಲ, ಅಷ್ಟು ನಮ್ಮನ್ನ ಅದು ಮೈಮರೆಸುತ್ತೆ. ಆದರೆ ಭಗವಂತನ ಕೈಯಲ್ಲಿರುವ ಆಯುಧ ನಮ್ಮ ಕೈಯಲ್ಲಿರುವ ಆಯುಧದಂತೆ ಅಂತ ಯೋಚನೆ ಮಾಡಿ ಅದು ಅನುಪಯುಕ್ತ ಅಂತ ಯಾವತ್ತು ಆಕ್ಷೇಪ ಮಾಡೋದಕ್ಕೆ ಅರ್ಥ ಇಲ್ಲ. ಅದು ಯಾವತ್ತಿದ್ರೂ ಕೂಡ ನಮಗೆ ರಕ್ಷೆಗೋಸ್ಕರನೇ ಇರುವುದು. ಅಲ್ಲಿ ತಪ್ಪಿಯೂ ಇಲ್ಲಿ ತನಕ
ಶಿಕ್ಷೆ ಅಂತ ನೀಡಿದ್ರು ಕೂಡ ಶಿಕ್ಷಣದ ದೃಷ್ಟಿಯಿಂದ ಹೊರತು ಅನ್ಯಾಯದ ಬೆಂಬಲಕ್ಕೆ ನಿಲ್ಲುವಂತ ಕೈಗಳೇ ಅಲ್ಲ. ಅದಕ್ಕೆ ಕೇವಲೋದ್ಯೋಗಿನೋ ನಿಶಂ, ಜಗದ್ರಕ್ಷೆ ಅನ್ನೋದೊಂದೇ ಅದರ ಉದ್ಯೋಗ ಹೊರತು ಬೇರೆ ಉದ್ಯೋಗ ಮಾಡುವಂಥದ್ದಲ್ಲ ಅಂತ ಆ ಎಚ್ಚರವನ್ನು ಕೊಡುವುದು ಈ ಪದ್ಯದ ಮೂಲಕ ನಮಗೆ ತಿಳಿದು ಬರುವ ಸಂಗತಿ. ಇನ್ನಷ್ಟು ವಿಶೇಷ ಸಂಗತಿಗಳನ್ನು ಮತ್ತೆ ಮುಂದಿನ ಪದ್ಯದ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.